ಕೆಆರ್ಎಸ್ ಕೃಷ್ಣರಾಜ ಸಾಗರ. ಕೆಆರ್ಎಸ್ಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂತ ಹುನ್ನಾರದ ಪೀಠಿಕೆಯನ್ನ ಮಹದೇವಪ್ಪನವರು ಹಾಕಿದ್ದಾರೆ. ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದ್ರೆ ಹೆಸರಿಟ್ಕೊಂಡ್ಬಿಡಿ, ನಮ್ದೇನು ಅಭ್ಯಂತರ ಇಲ್ಲ. ಈ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರನ್ನ ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ತರ್ತಾ ಇರುವಂತ ಕಾರಣ ಏನು, ಹುನ್ನಾರ ಏನು, ಇದರಿಂದ ಯಾರ ಕೈವಾಡ ಇದೆ, ಯಾರ ಚಿತಾವಣಿ ಇದೆ? ಸಿದ್ದರಾಮಯ್ಯನವರ ಸುಪುತ್ರ ಅವರು ಕೂಡ ಇದೇ ತರ ಹೋಲಿಕೆ ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು, ಮಹಾತ್ಮ ಗಾಂಧೀಜಿ ಕೈಲೇ ರಾಜ ಋಷಿ ಅನ್ಸ್ಕೊಂಡವ್ರು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹೋಲಿಕೆ ಮಾಡ್ಗಣ್ಲಿ, ನಮ್ದೇನಿಲ್ಲ. ಇವರು ಹೋಲಿಕೆನ ನೆಹರುಗಿಂತ ದೊಡ್ಡವರು ಸಿದ್ದರಾಮಯ್ಯ, ವೆರಿ ಗುಡ್, ನಾವು ಆಕ್ಷೇಪ ಮಾಡ್ಕೊಂತಿರ್ಬೇಕಾದ್ರೆ. ಇಂದಿರಾ ಗಾಂಧಿಗಿಂತ ದೊಡ್ಡವರು ಬೇಡ, ಇವಾಗ ಬದುಕಿರೋ ಅಂತ ರಾಹುಲ್ ಗಾಂಧಿಯಿಂದ ದೊಡ್ಡವರು ಹೇಳ್ಗಡ್ಲಿ, ನಮ್ಗೇನ್ ಅಭ್ಯಂತರ ಇಲ್ಲ. ಅವ್ರ ಪಾರ್ಟಿ. ಮಂಡ್ಯ ಶಾಸಕರು ಏನ್ ಹೇಳ್ತಾರೆ? ನಮ್ಮ ಮಂಡ್ಯ ಶಾಸಕರುಗಳು ಇದ್ರ ಬಗ್ಗೆ ಕಾಮೆಂಟ್ ಏನಾದ್ರು ಮಾಡ್ಬೇಕಲ್ಲ. ಮಹದೇವಪ್ಪ ಹೇಳಿರು ಸರಿ ಇಲ್ಲ ಅಂತ ಕಡ್ಡಿ ತುಂಡಾದಂಗೆ ಹೇಳ್ಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಹೀಗೆ ಗೌರವ ಉಳಿಬೇಕಂದ್ರೆ ಕೂಡ್ಲೆ ರಾಜಮನೆತನಕ್ಕೆ, ಕರ್ನಾಟಕದ ಜನತೆಗೆ ಈ ಅಸಂಬದ್ಧ ಹೇಳಿಕೆಗಳನ್ನ ಏನ್ ಕೊಡ್ತಾ ಇದ್ದೀರಾ ಕೂಡ್ಲೆ ವಾಪಸ್ ಪಡಿಬೇಕು. ರಾಜ್ಯದ ಜನತೆ ಮುಂದೆ ಯಾರು ಅನ್ನದಾತ ಅಂತ ಹೇಳಿದ್ದಾರೆ ಆ ಒಂದು ಒಡೆಯರ್ ಅವರ ಒಂದು ಕುಟುಂಬದ ಬಗ್ಗೆ ಅವ್ರ ಬಳಿ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀವಿ.